ನಾನು ಬೆಳಿಗ್ಗೆ ನೋಡಿದಂತಹ ಒಂದು ಸಮುದ್ರದ ದುರಂತದಲ್ಲಿ ಆ ಮಗುವನ್ನು ಅಪ್ಪಿಕೊಂಡಂತಹ ತಾಯಿಯ ದೃಶ್ಯ ನಿಜಕ್ಕೂ ಕೂಡ ಕಣ್ಣೀರನ್ನು ತಂದುಬಿಟ್ಟಿದೆ. ಬೆಳಿಗ್ಗೆಯಿಂದಲೂ ಕೂಡ ನಾನು ಅದರಿಂದ ತುಂಬ ಡಿಪ್ರೆಷನ್ಗೆ ಹೋಗಿದ್ದೀನಿ ಅಂತಲೇ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ತಾಯಿನ ದಯವಿಟ್ಟು ಹೇಳ್ತೀನಿ, ನಿಮ್ಮ ಹೆಂಡ್ತಿನ ಚೇಂಜ್ ಮಾಡ್ಬೋದು. ಯಾಕಂತ ಅಂದರೆ ಆಕೆ ನಿನ್ನ ಗೊರಕೆ ಹೊಡಿತೀಯಾ ಅನ್ನೋ ಒಂದು ಕಾರಣಕ್ಕೆ ಹೆಂಡ್ತಿ ಡಿವೋರ್ಸ್ ತೊಗೊಂಡೋಗೋದನ್ನು ನೋಡ್ತಾ ಇದ್ದೀವಿ. ಇಲ್ಲ, ನೀನಿದ್ದು ಇನ್ನೊಬ್ಬನ ಜೊತೆ ಅವರು ಸಂಬಂಧ ಇಟ್ಕೊಳ್ಳೋ ಅಂಥವ್ರನ್ನೂ ಕೂಡ ನೋಡ್ತಾ ಇದ್ದೀವಿ. ನೀವಿಲ್ಲದೆ ಬದುಕೋದನ್ನು ಕೂಡ ನೋಡ್ತಾ ಇದ್ದೀವಿ. ಆದರೆ ತಾಯಿ ಹಾಗಲ್ಲ. ತಾಯಿಯನ್ನು ನಾವು ಬದಲಾವಣೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ತಾಯಿ ಪ್ರೀತಿ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದಂತಹ ಪ್ರೀತಿಯಾಗಿರುತ್ತೆ. ಅಂಥ ತಾಯಿಯ ಪ್ರೀತಿಯನ್ನು ದಯವಿಟ್ಟು ಎಲ್ಲರೂ ಕೂಡ ಏನಂತ ಅಂದರೆ ಆತ್ಮೀಯತೆಯಿಂದ ನೋಡ್ಕೊಳ್ಳಿ. ತಾಯಿಯನ್ನು ಗೌರವಿಸಿ. ನಮ್ಮದು ಬಡತನ ಆಗಿರ್ಬೋದು, ಸಿರಿತನ ಆಗಿರ್ಬೋದು, ತಾಯಿ ಕೊನೆಗೆ ಕೇಳೋದು ಇಷ್ಟೇನೆ. ಆಕೆಗೆ ಏನೂ ಬೇಕಿರೋದಿಲ್ಲ, ಮಕ್ಕಳ ಒಂದು ವಾತ್ಸಲ್ಯ ಅನ್ನೋದು ಬೇಕಾಗಿರುತ್ತೆ. ಆಕೆಗೆ ಒಂದು ಒಡವೆ ಅಲ್ಲ, ಒಂದು ನೀವು ಕೋಟಿನ ದುಡ್ಡು ಇಟ್ಟು ನಿಮ್ಮನ್ನು ಒಂದು ಕಡೆ ಇಟ್ಟರೆ ಕೇಳೋ ಅಂಥದ್ದು ತಾಯಿ ಯಾರನ್ನ ಗೊತ್ತಾ? ನಿಮ್ಮನ್ನು. ಅದೇ ಒಬ್ಬ ಹೆಂಡತಿ ಕೋಟಿ ಪರಿಹಾರ ಕೊಡ್ತೀನಿ, ಇಲ್ಲ ನಾನು ಬೇಕಾ, ಇಲ್ಲ ಕೋಟಿ ಪರಿಹಾರ ಬೇಕಾ ಅಂತ ಅಂದರೆ ಕೋಟಿ ಪರಿಹಾರವನ್ನು ತಗೊಂಡು ವಿಚ್ಛೇದನ ತಗೊಂಡೋಗುವಂತಹ ಹೆಂಡ್ತೀರನ್ನ ನಾನು ನೋಡಿದ್ದೀನಿ. ದಯವಿಟ್ಟು ಅನ್ಯತಃ ಭಾವಿಸ್ಬೇಡಿ. ನಾನು ಹೆಂಡ್ತೀರ ಬಗ್ಗೆ ಇಲ್ಲಿ ನಿರ್ಲಕ್ಷ್ಯ ಮಾತಾಡ್ತಾ ಇದ್ದೀನಿ ಅಂತ. ನಾನು ಖಂಡಿತವಾಗಲೂ ಕೂಡ ಹೆಂಡತಿಯರ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ಅತ್ತೆಯನ್ನು ಕೂಡ ಹೆಂಡತಿಯರ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ಅತ್ತೆಯನ್ನು ತುಂಬ ಗೌರವಯುತವಾದಂತಹ ರೀತಿಯಲ್ಲಿ ನೋಡ್ಕೊಳ್ಳುವಂತಹ ಹೆಂಡತಿಯರ ಬಗ್ಗೆ ಅತ್ಯುತ್ತಮವಾದಂತಹ ಭಕ್ತಿಪೂರ್ವಕವಾದಂತಹ ಗೌರವ ಇದೆ. ಆದರೆ ಹೆಂಡತಿ ತಾಯಿ ಮಗನನ್ನು ಬೇರೆ ಮಾಡುವಂತಹ ಹೆಂಡತಿಯನ್ನು, ಅಥವಾ ತಾಯಿ ಹೆಂಡತಿಯ ಮೋಹಕ್ಕೆ ತಾಯಿಯನ್ನು ದೂರ ಮಾಡುವಂತಹ ಮಕ್ಕಳ ಮೇಲೆ ನನಗೆ ತುಂಬ ಬೇಸರ ಇದೆ. ತಾಯಿಯಷ್ಟು ಅತ್ಯುನ್ನತವಾದಂಥ ಸ್ಥಾನನ ಬೇರೆ ಯಾರೂ ಕೂಡ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ತಾಯಿಗೆ ಪ್ರಾಧಾನ್ಯತೆಯನ್ನು ಕೊಡಿ. ತಾಯಿಯನ್ನು ಪ್ರೀತಿಸಿ. ತಾಯಿಯನ್ನು ಒಂದು ರೀತಿಯಲ್ಲಿ ಆಕೆಗೆ ನೀವು ಏನು ಕೊಡದೇ ಇದ್ದರೂ ಪರವಾಗಿಲ್ಲ. ನಿಮ್ಮಿಂದ ಆಕೆ ವಯಸ್ಸಾಗಿರುತ್ತೆ, ಅವ್ರಿಗೆ ಇನ್ನೇನು ಬೇಕಾಗಿರಲ್ಲ. ಅಮ್ಮ ಅನ್ನುವಂತಹ ಒಂದು ಪದ ಎಷ್ಟೋ ಹೆಣ್ಣುಮಕ್ಕಳ ಜೀವನದಲ್ಲಿ ಇರೋದಿಲ್ಲ. ಅಮ್ಮ ಅನ್ನುವಂಥ ಪದ ಕೇಳುವಂತಹ ಅದೃಷ್ಟ ಎಷ್ಟೋ ನತದೃಷ್ಟ ಹೆಣ್ಣು ಮಕ್ಕಳಿಗೆ ಇರೋದಿಲ್ಲ. ಆದರೆ ಆ ಸ್ಥಾನನ ನೀವು ತುಂಬಿರ್ತೀರ. ತಾಯಿ ಅನ್ನೋ ಸ್ಥಾನನ ತುಂಬಿರ್ತೀರ. ಆ ಅಮ್ಮ ಅನ್ನುವಂತಹ ಪದಕ್ಕೆ ನಿಜವಾದಂತಹ ಗೌರವ ಕೊಡಬೇಕಂತ ಅಂದರೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಆಕೆಗೆ ಹೆಂಡತಿಗೆ ಒಂದು ಸ್ಥಾನ ಕಡಿಮೆ ಕೊಟ್ಟರೂ ಪರವಾಗಿಲ್ಲ, ತಾಯಿಗೆ ಮಾತ್ರ. ಯಾಕಂತ ಅಂದರೆ ಆ ಒಂದು ದೃಶ್ಯದಲ್ಲಿ ತಾಯಿ ಉಳ್ಕೋಬಹುದಾಗಿತ್ತು. ಬೆಳಿಗ್ಗೆ ನೆನೆ ನಡೆದಂತಹ ಒಂದು ಸಮುದ್ರದ ಒಂದು ದುರಂತದಲ್ಲಿ ತಾಯಿ ಉಳ್ಕೊಳ್ಬಹುದಾಗಿತ್ತು. ತನ್ನ ಮಗುವಿನ ಮೇಲೆ ಆಕೆ ಎಷ್ಟು ಪ್ರಾಣ ಇಟ್ಕೊಂಡು ಅಪ್ಪುಗೆಯಿಂದ ಇರೋದನ್ನು ನೋಡಿದ್ರೆ ಇದರಿಂದನೇ ನಮಗೆ ಗೊತ್ತಾಗೋದಿಲ್ವಾ ತಾಯಿ ಎಷ್ಟು ಮುಖ್ಯ ಅಂತ ಅಂದ್ಬಿಟ್ಟು. ದಯವಿಟ್ಟು ಹೇಳ್ತೀನಿ, ನನಗೆ ತುಂಬ ಬೇಜಾರಾಗುವಂಥ ಒಂದು ಸಂಗತಿ ಏನಂತ ಅಂದರೆ, ಮದುವೆ ಆಗ್ತೀರಾ, ಮದುವೆಗಿಂತ ಮುಂಚೆ ತಾಯಿನ ಫ್ರಂಟಲ್ಲಿ ಕೂರಿಸ್ಕೋತೀರ. ಕಾರ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ತಾಯಿ ಮತ್ತು ಮಗ ಫ್ರಂಟಲ್ಲಿ ಕೂತ್ಕೋತೀರ. ಆದರೆ ಮದುವೆ ಆದಮೇಲೆ ತಾಯಿನ ಹಿಂದೆಗಡೆ ಹಾಕಿ ಹೆಂಡತಿನ ಪಕ್ಕದಲ್ಲಿ ಕೂರಿಸ್ಕೋತೀರ. ಇಲ್ಲೇ ಗೊತ್ತಾಗುತ್ತೆ ನೀವು ತಾಯಿನ ಯಾವ ಸ್ಥಾನದಲ್ಲಿ ಇಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಹೆಂಡತಿಗೆ ಸ್ಥಾನನ ಕೊಡಿ. ಹೆಂಡತಿನೂ ಕೂಡ ನಿಮಗೆ ತಾಯಿಯಷ್ಟೇ ಇರ್ಬೋದು, ಆದರೆ ತಾಯಿಯನ್ನು ತಾತ್ಸಾರ ಮಾಡಬೇಡಿ. ಅದಕ್ಕೆ ವಯಸ್ಸಾಗಿರುವಂತಹ ಹೃದಯ ತಪ್ಪು ಮಾಡುತ್ತೆ. ಮಗು ವಯಸ್ಸಾಗ್ತಾ ತಾಯಿ ಒಂದು ವಯಸ್ಸಾದಮೇಲೆ ಎಲ್ಲರೂ ಕೂಡ ಮಕ್ಕಳಾಗ್ತಾರೆ. ಆದರೆ ಅಂತಹ ತಾಯಿಗೆ ದಯವಿಟ್ಟು ಗೌರವವನ್ನು ನೀಡಿ. ತಾಯಿಯನ್ನು ದಯವಿಟ್ಟು ದೂರ ಆಗಬೇಡಿ, ವೃದ್ಧಾಶ್ರಮಕ್ಕೆ ತಳ್ಳಬೇಡಿ. ಅವ್ರನ್ನ ಆದಷ್ಟು ಬಡತನ ಇರಲಿ, ಸಿರಿತನ ಇರಲಿ, ಏನು ಹೊತ್ಕೊಂಡು ಹೋಗ್ತೀವ್ರಿ ನಾವು? ಯಾವುದನ್ನು ಹೊತ್ಕೊಂಡು ಹೋಗೋದಿಲ್ಲ. ಇವತ್ತು ನಾನು ನೋಡಿದೆ, ಕೆಲವು ಕಡೆ ತುಂಬ ಸಂಭ್ರಮದಿಂದ ಮದುವೆ ಆಚರಿಸ್ಕೋತಿದ್ದಾರೆ, ಬರ್ತಡೇ ಮಾಡ್ಕೊಳ್ತಾ ಇದ್ದಾರೆ, ಮಾಡ್ಕೋತಾ ಇದ್ದಾರೆ. ಇನ್ನೊಂದು ಕಡೆ ದುಃಖ. ಒಂದು 3 ಹೆಣ್ಮಕ್ಳು ಅಲ್ಲಿ ಸಮುದ್ರದಲ್ಲಿ ನೀರಿನಲ್ಲಿ ಮುಳುಗೋಗಿರೋದನ್ನ ನೋಡ್ತಾ ಇದ್ದೀನಿ. ಎಷ್ಟು ನಮ್ಮಲ್ಲಿ ವಿಚಿತ್ರವಾದಂತಹ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತ ಅಂದರೆ, ಸಂತೋಷವಾಗಿರೋಣ,
ಆದರೆ ಇರೋವರೆಗೂ ಕೂಡ ಇರೋ ಅಂಥವ್ರನ್ನ ಸಂತೋಷದಿಂದ ನಾವು ನೋಡ್ಕೊಳ್ಳೋಣ. ಇಷ್ಟೇ ರೀ ಜೀವನ. ಜೀವನದಲ್ಲಿ ಬೇರೆ ಏನೂ ಇರೋದಿಲ್ಲ. ಜೀವನ ಅನ್ನೋದು ಕೇವಲ ಕ್ಷಣಿಕ ಮಾತ್ರ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ದಯವಿಟ್ಟು ತಾಯಿಯನ್ನು ಯಾರು ಕೂಡ ಬೇರೆ ಮಾಡೋದಕ್ಕೆ ಹೋಗಬೇಡಿ. ತಾಯಿಯನ್ನು ತುಂಬ ಪ್ರೀತಿಸಿ. ತಂದೆಗಿಂತಲೂ ಕೂಡ ತಾಯಿ ಒಂದು ಕೈ ಗ್ರೇಟ್. ತಂದೆ ಬೇಕಾದರೆ ತಾಯಿ ತೀರೋದಂಥ ಸಂದರ್ಭದಲ್ಲಿ ಎದೆ ಎತ್ತರಕ್ಕೆ ಬೆಳೆದಿರೋ ಮಕ್ಕಳಿಟ್ಕೊಂಡು ಇನ್ನೊಂದು ಮದುವೆ ಆಗಿರೋ ಅಂಥ ಉದಾಹರಣೆಗಳನ್ನು ನೋಡ್ತಾ ಇದ್ದೀವಿ. ಆದರೆ ತಾಯಿಯಲ್ಲೂ ನಡೀತಾ ಇದೆ. ಇವತ್ತು ಶೇಕಡ ಒಂದು 20% ನಡೀತಾ ಇರ್ಬೋದು. ಆದರೆ ನಿಜವಾದಂತಹ ಎಷ್ಟೋ ತಾಯಂದಿರು ತನ್ನ ಮಕ್ಕಳಿಗೆ